ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಾನು ಸಿಲ್ವರ್ ಪೇಪರ್ ಮಾಡಿ ಹಾಕಿದ್ನಲ್ಲ, ಅದು ಬಿಳಿ ನುಸಿ ಕಮ್ಮಿ ಆಗುತ್ತೆ ಅಂತೇಳಿ ಆದಷ್ಟು ಕಮ್ಮಿ ಆಗಿದೆ. ಕಮ್ಮಿ ಅಂದರೆ ಅದು ಒಂದೇ ಸರಿ ಕ್ಲಿಯರಾಗಿ ಕಮ್ಮಿ ಮಾಡಲಿಕ್ಕೆ ಆಗಲ್ಲ ನೋಡಿ. ಎಲ್ಲದಕ್ಕೂ ನಾನು ಒಂದು 3-4 ಮಾಡಿ ಹಾಕಿದ್ದೆ ನೋಡಿ, ಆದರೂ ಇದೆ ನೋಡಿ. ನನಗೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ನನಗೆ ಇವಾಗ ಮೊಗ್ಗಾಗೋ ಟೈಮ್ ಅಲ್ಲ, ಹಾಗಾಗಿ ನಾನು ಈಗ ನಾವು ಕಾಯೋಕ್ಕಾಗಲ್ಲ. ಈ ಟೈಮಲ್ಲಿ ನಮಗೆ ಮೊಗ್ಗು ಸಿಗಲೇಬೇಕು. ಕಾಯೋಕ್ಕಾಗಲ್ಲ ಅಂತೇಳಿ ನಾನು ಫರ್ಟಿಲೈಸರ್ ಸೋಪಿಗೆ ಹೋದಾಗ ಅವ್ರ ಹತ್ರ ಹೇಳಿದೆ, ತುಂಬ ಬಿಳಿ ನುಸಿ ಬಂದಿದೆ ಅಂತೇಳಿ ಹೇಳಿದೆ. ಅದಕ್ಕೆ ಅವರು ನೋಡಿ ಇದು ಹಾಕಿದ್ದು ನೋಡಿ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಇದು ನಾನು 2-3 ಸಲ ಎಣ್ಣೆ ಸವರಿ ಹಾಕಿದ್ದು ನೋಡಿ. ಇಲ್ಲಿ ನೋಡಿ, ಇದು ನಿನ್ನೆ ಮತ್ತೆ ಹಾಕಿದ್ದೆ ನೋಡಿ, ಎಷ್ಟಿದೆ ನೋಡಿ. ಆದ್ರೂ ಕಮ್ಮಿ ಆಗಿಲ್ಲ ನೋಡಿ. ಹಾರ್ತಾ ಇದೆ ನೋಡಿ, ನೋಡಿ ಎಲ್ಲ ಇಲ್ಲೇ ಇರುತ್ತೆ ನೋಡಿ. ಮೊಗ್ಗು ಸಹ ಇಲ್ಲ ನೋಡಿ. ಅವರು ಫರ್ಟಿಲೈಸರ್ ಸೋಪಿಗೆ ಹೋದಾಗ ಅವ್ರ ಹತ್ರ ಹೇಳಿದೆ, ನಾನು ಬಿಳಿ ನುಸಿ ತುಂಬ ಇದೆ ಅಂತೇಳಿ ಹೇಳಿದ್ದೆ. ಅದಕ್ಕೆ ಅವ್ರು ಈ ಮೆಡಿಸಿನ್ ಕೊಟ್ಟಿದ್ದಾರೆ. ನಾನು ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್. ಫರ್ಟಿಲೈಸರ್ ಶಾಪಲ್ಲಿ ನಾವು ಕೇಳಿದಾಗ ಇದನ್ನು ಕೊಟ್ಟಿದ್ದಾರೆ ನೋಡಿ. ಇದ್ರ ಹೆಸರು ಪೆಗಾಸಾಸ್ ಅಂತೇಳಿ. ಇದರಲ್ಲಿ 25 ಗ್ರಾಮ್ ಇದೆ. ಹಾಗೆ ಇದೊಂದು ಕೊಟ್ಟಿದ್ದಾರೆ, ಇದ್ರ ಹೆಸರು ಬಂದ್ಬಿಟ್ಟು ಸ್ಟಾರ್ 20 ಅಂತೇಳಿ. ಇದರಲ್ಲಿ 20 ಗ್ರಾಮ್ ಇದೆ ಇದರಲ್ಲಿ. ಹಾಗೆ ಇವೆರಡನ್ನು ಮಿಕ್ಸ್ ಮಾಡಿ 6 ಭಾಗ ಮಾಡಬೇಕು. ಹಾಗೆ 6 ಭಾಗ ಮಾಡಿದ್ದೀನಿ ನೋಡಿ. ಹಾಗೆ ಅದನ್ನು ಒಂದು ಭಾಗನ 5 ಲೀಟರ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಈ ಥರ ಭಾಗ ಮಾಡಿದ್ದು ಯಾಕಂದರೆ ನನ್ನ ಹತ್ರ ಇರೋದು ಒಂದು 50 ಗಿಡ ಅಷ್ಟೇ ನನ್ನ ಹತ್ರ. ನನಗೆ ಸಾಕಾಗತ್ತೆ, ಅದಕ್ಕೆ 6 ಭಾಗ ಮಾಡಿ ನಾನು ತೋರಿಸ್ತಾ ಇದ್ದೇನೆ. ಕೆಲವ್ರ ಹತ್ರ ಜಾಸ್ತಿ ಗಿಡ ಇದ್ದರೆ ಅದು 30 ಲೀಟ್ರ್ ನೀರಿಗೆ ಆ 2 ಪ್ಯಾಕೆಟನ್ನು ಪೂರ ಒಂದೇ ಸಲ ಮಿಕ್ಸ್ ಮಾಡಿ ಹೊಡಿಬಹುದು ಫ್ರೆಂಡ್ಸ್. ಈ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಈ ಥರನೇ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡುವಾಗ ಹಾಗೆ ಮೇಲ್ಗಡೆ ಮಾತ್ರ ಸ್ಪ್ರೇ ಮಾಡಬಾರ್ದು, ಹಾಗೆ ಕೆಳಗಡೆ ಎಲ್ಲ ಸ್ಪ್ರೇ ಮಾಡಬೇಕು. ಯಾಕಂದರೆ ಬಿಳಿ ನುಸಿ ಕೂತ್ಕೊಳ್ಳೋ ಜಾಗ ಕೆಳಗೇನೆ, ಇಲ್ಲೇ ಕೆಳಗಡೆ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಹಾರಾಡ್ತಾ ಇದೆ ನೋಡಿ. ಕೆಳಗೆ ಜಾಸ್ತಿ ಹೊಡಿಬೇಕು. ಸುಮ್ಮನೆ ಮೇಲ್ಗಡೆ ಹೊಡೆದ್ರೆ ಅದು ನುಸಿ ಕಮ್ಮಿ ಆಗುವುದಿಲ್ಲ. ಹಾಗೆ ಫ್ರೆಂಡ್ಸ್, ಇದು ಎಲ್ಲ ಗಿಡದಲ್ಲೂ ಹಾಗೆ ಆಗಿ ಎಲೆ ಎಲ್ಲ ತುಂಬ ಕಪ್ಪಾಗಿದೆ ನೋಡಿ. ಎಲ್ಲ ಒಂಥರ ಬಣ್ಣನೇ ಫುಲ್ ಚೇಂಜ್ ಆಗಿದೆ ನೋಡಿ. ಹೂವು ಸ್ವಲ್ಪನೂ ಮೊಗ್ಗಲೆಲ್ಲ ಮೊಗ್ಗು ಮೇಲೆಲ್ಲ ಕೂತ್ಕೊಂಡು ನೋಡಿ ಹಾರ್ತಾ ಇದೆ ನೋಡಿ. ನನಗೆ ಇವತ್ತಂತೂ ಮೊಗ್ಗೆ ಸಿಗಲಿಲ್ಲ. ನನಗೆ ಅದು ಹೇಳಿದ್ನಲ್ಲ 150-200 ಸಿಗ್ತಾ ಇತ್ತು ಅಂತೇಳಿ. ಇವಾಗ ಅದು ಇಲ್ಲ, ಇವತ್ತು ಮೊಗ್ಗೆ ಇಲ್ಲ. ಎಲ್ಲ ಮೊಗ್ಗು ಮೇಲೆ ಎಲ್ಲ ತುಂಬಾ ಕೂತಿದೆ, ಮುತ್ಕೊಂಡು ಕೂತಿದೆ ಎಲ್ಲದು ನೋಡಿ. ಮೊಗ್ಗೆಲ್ಲ ಈ ಥರ ನೋಡಿ. ಅವರು ಒಂಥರ ನೋಡಿ ಬಂದಿದ್ರೆ ಈ ಥರ ಮುಂದೆ ಕಡೆ ಬರಲಿಕ್ಕೆ ಬಿಡುವುದಿಲ್ಲ ನೋಡಿ. ಮೊಗ್ಗು ಬಂದೇ ಇಲ್ಲ ನೋಡಿ. ಹಾಗಾಗಿ ಇದರಲ್ಲಿ ಬಂದಿದೆ ನೋಡಿ. ಒಂದೊಂದು ಗಿಡದಲ್ಲಿ ಎಲ್ಲ ನನಗೆ ಈ ವರ್ಷ ಇದೇ ನನಗೆ ಪ್ರಾಬ್ಲಮ್ ಅಂದರೆ ಇದೆ. ನನಗೆ ಬೇರೆ ಏನೋ ಸಮಸ್ಯೆ ಇಲ್ಲ ನೋಡಿ. ಇಲ್ಲೊಂದು ಗಿಡ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಮೊನ್ನೆ 2 ಪಾಟ್ ತಂದೆ ನೋಡುವ ಅಂತೇಳಿ 2 ಪಾಟ್ ತಗೊಂಡು ಬಂದಿದ್ದೆ. ಪಾಟ್ ತಗೊಂಡು ಬಂದು ಗಿಡ ಹಾಕಿದ್ದೆ ಅಷ್ಟೇ. 2 ಗಿಡ ಹಾಕಿದ್ದೆ ಅಷ್ಟೇ, ಇನ್ನೊಂದು ಹಾಕ್ಲಿಕ್ಕಿದೆ ನನಗೆ. ಹಾಗೆ ಫ್ರೆಂಡ್ಸ್, ಇವು 2 ಗಿಡ ನಟ್ಟಿದ್ದಷ್ಟೇ. ಅಲ್ಲಿ ನೋಡಿ, ಅಲ್ಲೂ ಒಂದು 4 ಗಿಡ ಬೇರೆ ಪಾಟಲ್ಲೆಲ್ಲ ಚಿಕ್ಕ ಡಬ್ಬದಲ್ಲೆಲ್ಲ ಹಾಕಿ ನಟ್ಟಿಟ್ಟಿದೆ ನೋಡಿ. ಹಾಗೆ ಇನ್ನೂ ನಡ್ಲಿಕ್ಕೆ ತುಂಬ ಗಿಡ ಇದೆ ನೋಡಿ. ಎಲ್ಲ ಗ್ರೋ ಬ್ಯಾಗಲ್ಲಿ ಹಾಗೆ ಇದೆ ನೋಡಿ. ಪಾಟ್ ತಂದಿಲ್ಲ ಇನ್ನು. ಪಾಟ್ 2 ಪಾಟ್ ತಂದಿದ್ದು ನಾವು. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ಥರನೇ ಆಗುತ್ತೆ ನೋಡಿ. ಎಲೆ ಎಲ್ಲ ಈ ಥರನೇ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಮೊಗ್ಗು ಬರಲಿಕ್ಕೆ ಬಿಡಲಿಲ್ಲ ನೋಡಿ. ಎಲ್ಲ ತಿನ್ಕೊಂಡು ಹೋಗಿದೆ ನೋಡಿ. ಅದ್ರ ರಸ ಹೀರುವುದು, ಕೂತ್ಕೊಂಡು ರಸ ಇಡುವುದು. ಎಲೆ ಎಲ್ಲ ನೋಡಿ ಎಷ್ಟು ಹಾರ್ತಾ ಇದೆ ನೋಡಿ. ನೋಡಿ ಮತ್ತು ಔಷಧಿ ಹೊಡೆಯುವಾಗ ತುಂಬ ಹುಷಾರಾಗಿ ಔಷಧಿ ಹೊಡಿಬೇಕು.
ಅದು ತುಂಬ ಸ್ಮೆಲ್ಲು ಇದೆ, ಮತ್ತು ಅದು ಸ್ಮೆಲ್ಲೆಲ್ಲ ಯಾರು ಜಾಸ್ತಿ ತಗೊಳ್ಬಾರ್ದಂತೆ. ನಮ್ಮ ಯಜಮಾನ್ರು ಔಷಧಿ ಹೊಡಿತಾ ಇದ್ರು. ಈ ಥರ ಕಪ್ಪು ಬಣ್ಣ ಬರುತ್ತೆ ನೋಡಿ, ಈ ಥರ ಬರುತ್ತೆ ನೋಡಿ, ಇಲ್ಲಿ ನೋಡಿ. ನುಸಿ ಕೂತ್ ಗಿಡ ಎಲ್ಲ ಹಾಗೆ ಇದೇ ತರ ಬರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಈ ಗಿಡ ಏನ್ ಮಾಡ್ಬೇಕು ಗೊತ್ತಾ, ಒಂದ್ಸಲ ಇದಕ್ಕೆ ಏನ್ ಹಾಕಿದ್ರು ಇದು ಕಲರ್ ಚೇಂಜ್ ಆಗಿಲ್ಲಲ್ಲ, ಬಿಳಿ ಬಣ್ಣನೇ ಇದೆಯಲ್ಲ, ಅದು ಏನ್ ಮಾಡ್ಬೇಕು ಗೊತ್ತಾ, ಇದನ್ನ ಎಲೆ ಎಲ್ಲ ಈ ತರ ತೆಗಿಬೇಕು, ಈ ತರ ಫುಲ್ ತೆಗಿಬೇಕು. ಗಿಡ ಟ್ರಿಮ್ ಮಾಡಬಾರ್ದು, ಯಾಕಂದ್ರೆ ಗಿಡ ಟ್ರಿಮ್ ಮಾಡ್ತಾ ಇದ್ರೆ ಇನ್ನು ಸಿಗ್ಲಿಕ್ಕೆ ಏನಿರುತ್ತೆ, ಯಾವಾಗ್ಲೂ ಟ್ರಿಮ್ ಮಾಡ್ತಾ ಇದ್ರೆ ಈ ತರ ಫುಲ್ ಎಲೆ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ಮೇಲೆ ತಿರ್ಗಿ ಚಿಗುರಿ ಬಂದಾಗ ಯಾವ ತರ ಬರುತ್ತೆ ನೋಡ್ಬೇಕು. ನೋಡಿ ಇಲ್ಲಿ ಒಂದ್ಸಲ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ, ಎಲೆ ಉದುರು ಹೋಗಿ ನೋಡಿ. ಈ ತರ ಬಂದ್ರೆ ಪರವಾಗಿಲ್ಲ, ಇಲ್ಲಂದ್ರೆ ಈ ತರ ಬಂದ್ರೆ ಏನು ಪ್ರಯೋಜನ ಇಲ್ಲ ನೋಡಿ. ಒಂದು ಮೊಗ್ಗಾಗಲ್ಲ ನೋಡಿ, ಇಲ್ಲಿ ನೋಡಿ, ಈ ತರ ಆಗಿದ್ರೆ ಮೊಗ್ಗಾಗುತ್ತೆ ನೋಡಿ. ಮತ್ತೆ ನೋಡಿ ಫ್ರೆಂಡ್ಸ್, ನಾವು ಈ ಮಲ್ಲಿಗೆ ಗಿಡಕ್ಕೆ ಈಗ ಔಷಧಿ ಸ್ಪ್ರೇ ಮಾಡ್ತಾ ಇತ್ತಲ್ಲ, ಈ ಚಿಕ್ಕ ಚಿಕ್ಕ ಗಿಡಕ್ಕೆ ಜಾಸ್ತಿ ಸ್ಪ್ರೇ ಮಾಡೋದು ಬೇಡ, ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸಾಕು. ಯಾಕಂದ್ರೆ ಅದರಲ್ಲಿ ಆ ಚಿಕ್ಕ ಗಿಡ ಅಷ್ಟೊಂದು ಮೆಡಿಸಿನ್ ಪವರ್ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವಕ್ಕೆ. ನೋಡಿ ಎಷ್ಟಿದೆ ನೋಡಿ, ಅದಕ್ಕೆ ಇದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿದೆ. ದೊಡ್ಡ ದೊಡ್ಡ ಗಿಡಕ್ಕೆ ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡಿ. ಹಾಗೆ ನೋಡಿ ಫ್ರೆಂಡ್ಸ್, ನಾವು ಅದನ್ನ ಫಸ್ಟ್ ಇದಕ್ಕೆ ಹಾಕಿದ್ ನಾನು, ಇದು ಆಯಿಲ್ ಎಲ್ಲ ಹಚ್ಚಿ ಪೌಡರ್ ಹಾಕಿದ್ನಲ್ಲ, ಇದಕ್ಕೆ ಹಾಕಿದ್ದು. ತೋರಿಸಿದಲ್ಲ, ಎಲೆ ಮೇಲೆಲ್ಲ ಬಿದ್ದು, ಅಲ್ಲೇ ಎಣ್ಣೆ ಎಲ್ಲ ಎಲೆ ಮೇಲೆ ಬಿದ್ದು ಬಿಳಿ ನುಸಿ ಪೂರ ಇದ್ರ ಮೇಲೆ ಕೂತ್ಕೊಂಡಿದೆ ನೋಡಿ. ಎಣ್ಣೆ ಮೇಲೆ ಚೆನ್ನಾಗಿ ಅಂಟ್ಕೊಳುತ್ತೆ, ಮತ್ತೆ ನೀರು ಹಾಕಿದ್ರೆ ಕಮ್ಮಿ ಆಗಲ್ಲ ನೋಡಿ. ಇದಕ್ಕೆ ಅಷ್ಟು ಸ್ಟಾರ್ಟಿಂಗ್ ಹಾಕಿದ್ದೆ ನಾನು ಇಲ್ಲೇ, ನೋಡಿ ಎಷ್ಟೊಂದಿದೆ ನೋಡಿ, ನೋಡಿ ಹಾರ್ತಾ ಇದೆ ನೋಡಿ. ಅದೇ ಇದೊಂದು ಸ್ಪ್ರೇ ಪ್ರಯೋಗ ಮಾಡಿ ನೋಡ್ಬೇಕು ಇನ್ನು. ಫ್ರೆಂಡ್ಸ್, ವಾರಕ್ಕೆ ಒಂದ್ಸಲ ಆದ್ರೂ ಮಿಸ್ ಮಾಡದೆ ಸ್ಪ್ರೇ ಮಾಡಬೇಕು. ಫ್ರೆಂಡ್ಸ್, ಇವತ್ತು ನಾವು ಈ ಸ್ಪ್ರೇ ಮಾಡುವಾಗ ತುಂಬಾ ಲೇಟ್ ಆಗಿದೆ, ಬಿಸಿಲು ಬಂದಿದೆ ನೋಡಿ. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.